ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವೆಜ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ನಾನ್ ವೆಜ್ ತಿಂದೇ ಇರುವಂತಹ ಸಂದರ್ಭದಲ್ಲಿ ಈ ರೀತಿ ವೆಜ್ ಬಿರಿಯಾನಿನ ಮಾಡಿಕೊಂಡು ತಿನ್ಬೋದು. ಇದಕ್ಕೆ ಮೊದಲನೇದಾಗಿ ನಾನು ಒಂದು ಕುಕ್ಕರ್ನ ತೊಗೊಂಡು ಇದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ನಾನು ಒಂದು 100 ಗ್ರಾಮಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಆನಂತರ ಇದಕ್ಕೆ ನಾನು ಚಕ್ಕೆ, ಲವಂಗ ಹಾಗೆಯೇ ಪಲಾವ್ ಪದಾರ್ಥಗಳನ್ನು, ಪಲಾವ್ ಸಾಮಾನುಗಳನ್ನ ಇದಕ್ಕೆ ಸೇರಿಸ್ಕೊಳ್ತೀನಿ ಒಂದೊಂದಾಗಿ. ಇವಾಗ ಲವಂಗನ ಹಾಕ್ಕೊಂಡೆ, ಆನಂತರ ಚಕ್ಕೆ ಹಾಕ್ಕೊಳ್ತೀನಿ. ಹಾಗೆ ಸ್ಟಾರ್ ಹೂವು, ಮರಾಠ ಮೊಗ್ಗು ಎಲ್ಲನೂ ಒಂದೊಂದಾಗಿ ಸೇರಿಸ್ಕೊಳ್ತೀನಿ. ಇವೆಲ್ಲ ಸೇರಿಸ್ಕೊಂಡಿದ್ದ ನಂತರ ನಾನು ಒಂದು 6 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಹೆಚ್ಚಿ ಸೇರಿಸ್ಕೊಳ್ತೀನಿ. ನಾವಿಲ್ಲಿ ಬಿರಿಯಾನಿ ಮಸಾಲ ಪೌಡ್ರನ್ನ ಬಳಸ್ಕೊಳ್ತಿದ್ದೀನಿ, ಹಾಗಾಗಿ ಹಸಿಮೆಣಸಿನ್ಕಾಯಿನ ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಖಾರದ ಪುಡಿ ಹಾಗೆಯೇ ಬಿರಿಯಾನಿ ಮಸಾಲ ಪೌಡ್ರು ಎರಡನ್ನೂ ಬಳಸ್ಕೊಳ್ತೀವಿ. ಇವಾಗ ಕಲ್ಲುನ ಹಾಕ್ಕೊಂಡಿದ್ದೀನಿ, ಆನಂತರ ಪಲಾವ್ ಎಲೆನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಏಲಕ್ಕಿನೂ ಸೇರಿಸ್ಕೊಂಡಿದ್ದೀನಿ ಒಂದು 5. ಮೆಣಸುಗಳನ್ನ ಸೇರಿಸ್ಕೊಂಡೆ ಒಂದು 10-12. ಹಾಗೆಯೇ ಸೋಂಪುಗಳನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಏಲಕ್ಕಿನ ಹಾಕ್ಕೊಂಡೆ ಒಂದು 5. ಇವಾಗ ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳಿ ಸೇರಿಸ್ಕೊಂಡಿದ್ದೀನಿ. ಆನಂತರ ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಸಣ್ಣದಾಗಿ ಇತ್ತು ಈರುಳ್ಳಿ ನಾನು ತಗೊಂಡಿದ್ದು, ಹಾಗಾಗಿ ಒಂದು 6 ಈರುಳ್ಳಿನ ಸೇರಿಸ್ಕೊಳ್ತೀನಿ. ದಪ್ಪ ಸೈಜಿಂದಾದರೆ ಒಂದು 4ನ ಹಾಕ್ಕೊಳ್ಳಿ. ಈರುಳ್ಳಿ ಹಾಕಿದಷ್ಟು ರುಚಿ ಹೆಚ್ಚಾಗುತ್ತೆ. ಹಾಗೆಯೇ ಒಂದು ಬೌಲಷ್ಟು ಬಟಾಣಿನ ಸೇರಿಸ್ಕೊಂಡಿದ್ದೀನಿ, ಮೊಳಕೆ ಬಂದಿತ್ತು. 2 ಆಲೂಗೆಡ್ಡೆ, 1/4 kg ಕ್ಯಾರೆಟು ಮತ್ತು ಹುಳ್ಳಿಕಾಯಿ, 2 ಗೆಡ್ಡೆಕೋಸನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹೊತ್ತು ಅಂದರೆ ಒಂದು 2-3 ನಿಮಿಷ ಇದನ್ನು ಹುರ್ಕೊಂಡು ಆನಂತರ ಇದಕ್ಕೆ ಟೊಮೊಟೊ, ನಾನಿಲ್ಲಿ ನಾಟಿ ಟೊಮೊಟೊ 3 ಟೊಮೊಟೊನ ತಗೊಂಡಿದ್ದೀನಿ, ದೊಡ್ಡ ಗಾತ್ರದ್ದು. ಅದನ್ನು ಕಟ್ ಮಾಡಿ ಸೇರಿಸ್ಕೊಂಡೆ. ಆನಂತರ ಇಲ್ಲಿ 1 ಕಟ್ಟಷ್ಟು ಪುದೀನ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಪುದೀನ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮತ್ತೆ ಒಂದು 2-3 ನಿಮಿಷ ಇದನ್ನು ಹುರ್ಕೊಳ್ತೀನಿ. ಆನಂತರ ಇದಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಳ್ತೀನಿ. ಮನೆಯಲ್ಲೇ ಮಾಡಿರುವಂಥದ್ದು. ನಾನಿಲ್ಲಿ ಒಂದು 2.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತೀನಿ. ಆನಂತರ ಇವಾಗ ನಾನು ಬಿರಿಯಾನಿ ಮಸಾಲ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಆನಂತರ ಇವಾಗ ಖಾರದ ಪುಡಿನ ಸೇರಿಸ್ಕೊಂಡೆ. ಟೀ ಸ್ಪೂನಲ್ಲಿ 1 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಈಗ ಗರಂ ಮಸಾಲ ಪೌಡ್ರನ್ನ 1 ಸ್ಪೂನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಟೀ ಲೋಟದಲ್ಲಿ 1.5 ಲೋಟದಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೂ ತುಂಬ ರುಚಿಕರವಾಗಿರುತ್ತೆ. 1.5 ಸ್ಪೂನಷ್ಟು ನಾನಿಲ್ಲಿ ಸೇರಿಸ್ಕೊಂಡು ಮೊಸರನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ನಿಂಬೆಹಣ್ಣನ್ನು ಒಂದು ಅರ್ಧ ಕೊನೆಯಲ್ಲಿ ಹಾಕ್ಕೊಳ್ತೀನಿ. ಇವಾಗ ನಾನು ಇನ್ನೊಂದು ಕಡೆ ನೀರನ್ನ ಕುದಿಯೋಕ್ಕಿಟ್ಟಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ 3.5 ಲೋಟ ಅಕ್ಕಿನ ತೊಗೊಂಡಿದ್ದೀನಿ, ಹಾಗಾಗಿ 7 ಲೋಟ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡು ಇದು ಕುದಿ ಬಂದಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ತೀನಿ. ಮತ್ತು ಇನ್ನೊಂದು 2 ನಿಮಿಷ ಬೆಂದ ನಂತರ ನಾನು ಇದು ನೀರು ಕುದಿಯುವಾಗ ಮೊದಲೇ 1/4 ಗಂಟೆ 20 ನಿಮಿಷ ಮುಂಚೆನೇ ನಾನು ಬಾಸುಮತಿ ಅಕ್ಕಿ 1.5 ಲೋಟ, 2 ಲೋಟ ಮಾಮೂಲಿ ಅಡುಗೆ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ. ಹಾಕ್ಕೊಂಡು ಮತ್ತೆ ಕುದಿ ಬಂದ ನಂತರ ಅಕ್ಕಿ ಹಾಕಿದ ನಂತರ ಕುದಿ ಬಂದ ಮೇಲೆ ನಾನು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ 1 ವಿಸಿಲು
ಕೂಗಿಸ್ಕೊಳ್ತೀನಿ. ಎಲ್ಲ ಬೆಂದಿರುವಂತಹ ಪದಾರ್ಥನೇ ಹಾಗೆಯೇ ಅಕ್ಕಿನೂ ನೆನೆ ಹಾಕಿರೋದ್ರಿಂದ ಒಂದೇ ವಿಸಿಲ್ಗೆ ಬಿರಿಯಾನಿ, ವೆಜ್ ಬಿರಿಯಾನಿ ರೆಡಿಯಾಗುತ್ತೆ. ನೋಡಿ, ಮತ್ತೆ ಒಂದು ಕುದಿ ಬರಬೇಕು. ಕುದಿ ಬಂದ ನಂತರ ನಾನು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ. ಇವಾಗ ಕುದೀತಿದೆ. ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ನ ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಕೂಗಿ ತಣ್ಣಗಾಗಿದೆ. ನೋಡಿ, ಈ ರೀತಿ ರೆಡಿಯಾಗಿದೆ. ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ವೆಜ್ ಬಿರಿಯಾನಿ ರೆಡಿಯಾಗುತ್ತೆ. ತುಂಬ ಸುಲಭವಾಗಿ ಹಾಗೆ ರುಚಿಕರವಾಗಿ ಮಾಡ್ಕೊಳ್ಳೋ ಅಂತಹ ರೆಸಿಪಿ. ಸ್ನೇಹಿತರೆ, ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.